guys, welcome back to my YouTube channel. This is Raksha Reddy. ನೀವೇನಾದರೂ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ I create content related to fashion, lifestyle, skincare, beauty and much more. If that's something that interests you, make sure you subscribe to my channel right now. ನಾನು ಇನ್ಸ್ಟಾಗ್ರಾಮ್ಗೆ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ರೆಡಿ ಆಗಬೇಕಾಗಿತ್ತು. ಸೊ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೆಲ್ಲ ಮಾಡ್ತೀನಿ ಅಂದರೆ ಬಿಹೈಂಡ್ ದ ಸೀನ್ಸ್ ಥರ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಈ ಒಂದು ಯೆಲ್ಲೋ ಕುರ್ತಾನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದು ಫ್ರಮ್ ಝೂಡಿಯೋ ಇನ್ ದ ಸೈಜ್ ಎಕ್ಸೆಸ್. ಕತ್ತು ಖಾಲಿ ಇದೆ ಅಂದ್ಬಿಟ್ಟು ಮೀಶೋಯಿಂದ ಆರ್ಡರ್ ಮಾಡ್ಕೊಂಡಿದ್ನಲ್ಲ, ಈ ಒಂದು ಸರನ ಹಾಕ್ಕೊಳ್ತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ, ಬಟ್ ಕಮ್ಮಿ ರೇಟ್ ಇದಲ್ವಾ. ಸೊ ಏನಾಗುತ್ತೆ ಅಂತ ಅಂದರೆ ಐ ಥಿಂಕ್ ಐ ಪೇಡ್ 100 rupees ಫಾರ್ 5 neck chains. ಸೊ ಜಾಸ್ತಿ ಗೋಲ್ಡ್ ಆಗಿ ಇರೋದಿಲ್ಲ, ಈ ಥರ ಬ್ಲ್ಯಾಕ್ ಆಗುತ್ತೆ. ಬಟ್ ನಿಮಗೆ ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಚೈನ್. ನಿಮಗೆ ದೂರದಿಂದ ನೋಡಿದ್ರೆ ಅಂತೂ ಗೊತ್ತಾಗೋದೇ ಇಲ್ಲ, ಏನಾದರೂ ಬ್ಲ್ಯಾಕ್ ಆಗಿದೆ ಆ ಥರ ಎಲ್ಲ ಏನು ಗೊತ್ತಾಗೋದಿಲ್ಲ. ಸೊ ಒಂಥರ ದೂರದಿಂದ ನೋಡಿದ್ರೆ ಗೋಲ್ಡ್ ಚೈನ್ ಥರನೇ ಅನಿಸುತ್ತೆ. ಮತ್ತು ಎಲ್ಲ ಡಿಸೈನ್ಸ್ ಕೂಡ ಅಷ್ಟೇ ತುಂಬ ಪಿಂಟ್ರೆಸ್ಟ್ ಆಗಿ ತುಂಬ ಚೆನ್ನಾಗಿದೆ. ಐ ಲೈಕ್ ದಿಸ್ ಪರ್ಸ್ನಲಿ. ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ನೀವು ಇದನ್ನೇ ನೋಡಿರ್ತೀರ ನಾನು ಹಾಕ್ಕೊಳ್ಳೋದು. ನನಗೆ ಗೋಲ್ಡಲ್ಲೂ ಈ ಥರದ್ದು ಒಂದು ತೊಗೊಬೇಕು ಅಂತ ತುಂಬ ಇಷ್ಟ ಇದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆ್ಯಂಡ್ ಎಲ್ಲ ಔಟ್ಫಿಟ್ಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ನಾನು ಕೆಳಗಡೆ ಲಿಂಕ್ ಮಾಡಿರ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೆಲ್ಲ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ನೆನ್ನೆ ನಾನು ಹೀಟ್ಲೆಸ್ ಕರ್ಲ್ಸ್ನ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ನಾನು ಏನಂದರೆ ಟ್ಯಾಂಗಲ್ನ ರಿಮೂವ್ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ಅದು ಹಾಗೆ ಹೋಯಿತು. ಸೊ ಮೇಕಪ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬರೀ ಫ್ರಂಟ್ ಸೆಕ್ಷನ್ನ ಮಾತ್ರ ನಾನು ಕರ್ಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ನೆನ್ನೆ ಬಂದಿದ್ದಂಥ ಕರ್ಲ್ಸೇ, ತುಂಬ ಚೆನ್ನಾಗಿದೆ. ನೀವೇನಾದರೂ ಡೈಲಿ ಹೀಟೆಲ್ಲ ಯೂಸ್ ಮಾಡ್ತೀರಾ ಅಂತ ಅಂದರೆ ಅದ್ರ ಬದಲಿಗೆ ನೀವು ಈ ಥರ ಮಾಡ್ಕೊಬೋದು. ಒಂದೊಳ್ಳೆ ಆಲ್ಟರ್ನೇಟಿವ್ ಅಂತ ನನಗನ್ಸುತ್ತೆ. ಸೊ ನಾನು ಸಪ್ರೇಟಾಗಿ ನಿಮಗೆ ಬೇಕು ಅಂತ ಅಂದರೆ ಹೇಳಿ, ನಾನು ಡೆಫಿನೆಟ್ಲಿ ಅದನ್ನೇ ಒಂದು ಸಪ್ರೇಟ್ ವ್ಲಾಗ್ನ ಮಾಡ್ತೀನಿ. ಆ್ಯಂಡ್ ಜಸ್ಟ್ ಈ ಥರ ನನಗೆ ಫ್ರಂಟ್ ಪಾರ್ಟ್ ಮಾತ್ರ ಸಾಕು. ಸೊ ಅದಕ್ಕೋಸ್ಕರ ಫ್ರಂಟ್ ಪಾರ್ಟ್ ಮಾತ್ರ ತೊಗೊಂಡಿದ್ದೀನಿ. ಜಸ್ಟ್ ಈ ಥರ ಒಂದು ಟ್ಯಾಂಗಲ್ ಎಲ್ಲ ರಿಮೂವ್ ಮಾಡಿಬಿಟ್ಟು ವಾಟರ್ನ ಸ್ಪ್ರೇ ಮಾಡಬೇಕಂತೆ, ಸ್ವಲ್ಪ ಹೇರ್ ವೆಟ್ ಇರಬೇಕಂತೆ. ನಾನು ಇನ್ ಡೀಟೇಲ್ ವ್ಲಾಗ್ ಮಾಡ್ತೀನಿ, ಜಸ್ಟ್ ಇದರಲ್ಲಿ ಸುಮ್ಮನೆ ಹಾಗೆ ತೋರಿಸ್ತೀನಿ. ಸ್ವಲ್ಪ ವಾಟರ್ನ ಈ ಥರ ಸ್ಪ್ರೇ ಮಾಡಿ ಮತ್ತೆ ಒಂದು ಸತಿ ಕೂಮ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಕೂಮ್ ಮಾಡಿಕೊಂಡು, ಆ್ಯಕ್ಚುಲಿ ಫ್ರಂಟಿಗೆ ಮಾಡ್ಕೊಬೇಕು. ಹೀಗೆ ಈ ಥರ ಕೂಮ್ ಮಾಡಿಕೊಂಡು ನಾನು ಹಾಕ್ಕೊಂಡು ಸಿಗ್ತೀನಿ. ಟ್ವಿಸ್ಟ್ ಮಾಡಿ ಹಾಕ್ಕೊಂಡು ಇಲ್ಲಿ ನಿಮಗೆ ಲಾಕ್ ಕೊಟ್ಟಿರ್ತಾರೆ. ಜಸ್ಟ್ ಹೀಗೆ ಈ ಲಾಕ್ನ ಈ ಥರ ಹಾಕಿದ್ರೆ ಮುಗೀತು, ಪರ್ಫೆಕ್ಟಾಗಿ ಬರುತ್ತೆ ಕರ್ಲ್ಸು. ಆ್ಯಂಡ್ ಇದು ನಾನೇನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಫ್ರಂಟ್ ಮಾತ್ರ ಫೇಸ್ ಫ್ರೇಮಿಂಗ್ ಚೆನ್ನಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಬರೀ ಫ್ರಂಟ್ ಹಾಕ್ಕೊತೀನಿ. ತುಂಬ ಬೌನ್ಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು, ಬಟ್ ನನಗೆ ಟೈಮ್ ಇಲ್ಲದಿರೋ ಕಾರಣ ನನಗೆ ಜಾಸ್ತಿ ಹೊತ್ತು ಬಿಡೋದಕ್ಕಾಗೋದಿಲ್ಲ. ಸೊ ಇದನ್ನು ಜಸ್ಟ್ ಹೀಗೆ ಟ್ವಿಸ್ಟ್ ಮಾಡಿಬಿಡ್ತೀನಿ. ಇದು ಈ ಥರ ಹಾಕ್ಕೊಂಡಿರ್ತೀನಿ. ಎಷ್ಟು ಕರ್ಲ್ಸ್ ಬರುತ್ತೋ ಅದು ಅಷ್ಟು ಬರುತ್ತೆ. ಸೊ ಈಗ ನಾನು ಒಂದು ಮೇಕಪ್ ವಿಡಿಯೋನ ಶೂಟ್ ಮಾಡಿ ದೆನ್ ಐ ವಿಲ್ ಬಿ ಬ್ಯಾಕ್. 2000 years later. ಸೊ ಗೈಸ್, 2 ವಿಡಿಯೋ ಮಾಡಿದೆ. ಸೊ ವಿಡಿಯೋ ಮಾಡಿ ಮುಗೀತು. ಆ್ಯಂಡ್ ಹಿಯರ್ ಇಸ್ ದ ಬ್ಯಾಕ್ಗ್ರೌಂಡ್ ಎಲ್ಲ ಹಿಂಗಿದೆ. ಆ್ಯಂಡ್ ಇಲ್ಲಿ ಟೆಡಿಬೇರ್ ಎಲ್ಲ ಹಿಂಗೆ ಬಿದ್ದಿದೆ. ಸೊ ಫಸ್ಟ್ ವಿಡಿಯೋಗೆ ಟೆಡಿಬೇರ್ನ ಯೂಸ್ ಮಾಡಿದ್ದೆ ಆ್ಯಂಡ್ ಫುಲ್ ಕತ್ಲು ಥರ ಮಾಡಿದ್ದೆ. ಸೊ ಕರ್ಟನ್ಸ್ ಓಪನ್ ಮಾಡೋಣ. ಆಟೋಮೆಟಿಕ್ಕಾಗಿ ನನ್ನ ರೂಮ್ಗೆ ಚೆನ್ನಾಗಿ ವೆಂಟಿಲೇಷನ್ ಬರುತ್ತೆ. ಸೊ ಈಗ ಮೇಕಪ್ ಎಲ್ಲ ರಿಮೂವ್ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ಹೌ ಐ ಗಾಟ್ ರೆಡಿ. ವಿಡಿಯೋಸ್ ಎಲ್ಲ ಮಾಡಿ ಮುಗಿಸಿದ್ಮೇಲೆ ತುಂಬಾ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಬಿಕಾಸ್ ಒಂದೊಂದು ವೀಡಿಯೋಗೂ ಕೂಡ ಬೇರೆ ಬೇರೆ ಡ್ರೆಸ್ನ ಚೇಂಜ್ ಮಾಡಬೇಕು. ಅದಕ್ಕೆ ಸೆಟ್ ಆಗುವಂಥ ಹೇರ್ ಸ್ಟೈಲ್, ಇಯರಿಂಗ್ಸ್, ಆಕ್ಸೆಸರೀಸ್ನೆಲ್ಲನೂ ಕೂಡ ಚೇಂಜ್ ಮಾಡ್ತಾ ಇರಬೇಕು. ಎಲ್ಲ ಮುಗಿದ ಮೇಲೆ ನನ್ನ ನೈಟ್ ಡ್ರೆಸ್ ಹಾಕ್ಕೊಂಡಾಗ ನನಗೆ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ಬಿಕಾಸ್ ಅದು ನನಗೆ ಒಂಥರ ಕಂಫರ್ಟಬಲ್ ಡ್ರೆಸ್. ವೀಡಿಯೋಸ್ ಮಾಡಬೇಕಾದ್ರೆ ನಾವು ಆ ಥರ ಡ್ರೆಸ್ ಹಾಕ್ಕೊಂಡು ಮಾಡೋದಕ್ಕಾಗೋದಿಲ್ಲ. ಸೊ ಎಲ್ಲನೂ ಕೂಡ ವೀಡಿಯೋಸ್ ಆದಮೇಲೆ ಫುಲ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಫೇಸ್ ವಾಶ್ ಮಾಡಿಕೊಂಡು ಎಕ್ಸ್ಟ್ರಾ ಕಾಜಲ್ ಏನಿರುತ್ತೆ ಇಯರ್ ಬಡ್ಡಿಂದ ರಿಮೂವ್ ಮಾಡ್ತಾ ಇದ್ದೀನಿ. ನಾವು ಫೇಸ್ ವಾಶ್ ಮಾಡಿದರೂ ಕೂಡ ಇದು ಮ್ಯಾಂಡೇಟ್ರಿ. ಇಲ್ಲ ಅಂತ ಅಂದರೆ ಕಣ್ಣಲ್ಲಿ ಲಂಪ್ಸ್ ಆಗೋದು ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಹೈಜೀನ್ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಕಾಜಲ್ನ ಇಯರ್ ಬಡ್ಸಿಂದ ಕೂಡ ಒಂದು ಸತಿ ರಿಮೂವ್ ಮಾಡಿ ನಂತರ ಎಲ್ಲ ಫ್ರೆಶ್ ಅಪ್ ಆಗಾದಮೇಲೆ ಸಂಜೆ ಆಗಿತ್ತು ವೀಡಿಯೋಸ್ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ನನಗೆ ತುಂಬ ರೇರ್ ಆಗಿ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದಟ್ ಡೇ.
ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೆ ಮಾರ್ನಿಂಗ್ ಹೊರಗಡೆ ಹೋಗಬೇಕಾಗಿತ್ತು ಅಂತ ಹೆಡ್ ಬಾತ್ನ ತೊಗೊಂಡಿದ್ದೆ. ಸಿಂಪಲ್ಲಾಗಿ ಹೊರಗಡೆ ಹೋಗಬೇಕಾದ್ರೆ ಮಿನಿಮಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ನಾನು ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ನಿವಿಯಾ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನಗೆ PR ಅಲ್ಲಿ ಬಂದಂಥ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಫ್ರಮ್ ಮ್ಯಾಲಿಯೋ. ತುಂಬ ಚೆನ್ನಾಗಿದೆ, ವಿತ್ ಸ್ಪೂಲಿ ಬರುತ್ತೆ. ಇದು ಬ್ರೌನ್ ಶೇಡಲ್ಲಿದೆ, ನ್ಯಾಚುರಲ್ ಆಗಿ ಇರುತ್ತೆ ಅಂತ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಪಿಕ್ಸಿಯಿಂದ ಬ್ಲಷ್ ಯೂಸ್ ಮಾಡಿದ್ದೀನಿ. ಅಗೇನ್ ಫ್ರಮ್ ಮ್ಯಾಲಿಯೋಯಿಂದನೇ ಮಸ್ಕಾರಾನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ಮಸ್ಕಾರ ತುಂಬ ಸ್ಟಬನ್ ಆಗಿರುತ್ತೆ ರಿಮೂವ್ ಮಾಡೋದಕ್ಕೆ, ಬಟ್ ಇದು ಆ ಥರ ಇಲ್ಲ. ಒಂದೇ ಸತಿ ವೆಟ್ ವೈಪ್ಸಲ್ಲಿ ರಿಮೂವ್ ಮಾಡಿದ ತಕ್ಷಣ ರಿಮೂವ್ ಆಗುತ್ತೆ. ಆ್ಯಂಡ್ ಮೈ ಯೂಶುವಲ್ ವಾಚ್. ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿರ್ತೀನಿ ಅದು ಎಲ್ಲ ಪ್ರಾಡಕ್ಟ್ಸ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ನಿಮಗೂ ಕೂಡ ಬೇಕು ಅಂತ ಅಂದರೆ ಪರ್ಚೇಸ್ ಮಾಡ್ಬೋದು. ನಾನು ಯೂಸ್ ಮಾಡಿದಂಥ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಅಷ್ಟೇ ಅಫೋರ್ಡಬಲ್ ಪ್ರೈಸ್ಗೆ ಬರುತ್ತೆ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಇದಾಗಿತ್ತು ಅ ಡೇ ಇನ್ ಮೈ ಲೈಫ್ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ.